ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನಂತೂ ಸಖತ್ತಾಗಿದ್ದೀನಿ. ಸೊ ಇದು ಮಂಡೇ ಈವ್ನಿಂಗಿಂದ ಸ್ಟಾರ್ಟ್ ಆಗೋ ಒಂದು ಲಾಗ್. ಹಾಗೆ ಫ್ರೆಂಡ್ಸ್, ನಮ್ಮ ಊರಲ್ಲೊಂದು ನಮ್ಮದು ಮೊದಲ ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಮೆಹಂದಿ ಫಂಕ್ಷನ್. ಸೊ ಅದಕ್ಕೆ ನಾವು ಹೋಗಿದ್ದು ವಿಡಿಯೋದು. ಸೊ ತುಂಬ ಚೆಂದ ಅಂದರೆ ಡೆಕೋರೇಷನ್ ಮಾಡಿದರು, ಚೆನ್ನಾಗಿತ್ತು. ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಾಯಿದೆ, ಅಷ್ಟು ಚೆಂದ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸೊ ಅಲ್ಲಿ ಹೋಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ನಾನು ತಗೊಂಡೆ. ಸೊ ದಫ್ ಅಂತ ಹೇಳ್ತೀವಲ್ಲ, ಆ ಥರದ್ದು ದಫ್ ಇದೆಲ್ಲ ಇತ್ತು. ಸಾಂಗ್ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೋಡಿ, ಮಕ್ಕಳಿಗಂತೂ ಖುಷಿ ಆಯಿತು. ಡೆಕೋರೇಷನ್ ಅಂತೂ ಹೇಳೋದೇ ಬೇಡ, ಅಷ್ಟೊಂದು ಚೆನ್ನಾಗಿತ್ತು. ಫುಡ್ಡು ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು. ನಾನು ಫುಡ್ಡೆಲ್ಲ ಮಾಡಿ ಇದನ್ನು ವೀಡಿಯೋ ಮಾಡ್ತಾ ಇರೋದು. ಸೊ ಇವರೇ ಸಿಂಗರ್ ಇದರಲ್ಲಿ, ಮಕ್ಕಳು ದಫಿಗೆ ಅಂತ. ಈ ಮ್ಯಾಂಗ್ಳೂರು ಸೈಡಲ್ಲಿ ಜಾಸ್ತಿ ಈ ಥರ ದಫ್ ಎಲ್ಲ ಇರೋದು ಫಂಕ್ಷನಿಗೆ. ಸೊ ಅದು ಮಕ್ಕಳು ಮಾಡುವ ವೀಡಿಯೋ ಒಂದು ಖುಷಿಯಲ್ಲಿ ನಾನು ತಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರೋದು. ಇದು ಮಕ್ಕಳಿಗಂತೂ ತುಂಬಾ ಟಯರ್ಡ್ ಆಗಿತ್ತು ಪಾಪ. ಒಂದು 6 o'clock-ಇಂದ 9 o'clock ತನಕ ಮಾಡ್ತಾಯಿದ್ರು. ಸ್ವಲ್ಪ ಒಂಚೂರು ರೆಸ್ಟ್ ಕೊಡ್ತಾಯಿದ್ರು ಅಷ್ಟೇ, ಬೇರೆ ಏನಿಲ್ಲ ಮಕ್ಕಳಿಗೆ. ಸೊ ಇದೇನೆಂದರೆ, ನಾನು ಮೇಲ್ಗಡೆ ಹೋಗೋದು, ಮನೆಯೊಳಗಡೆ ಹೋಗಿ ಅದರ ಮೇಲ್ಗಡೆ ಹೋಗ್ತಾ ಇರೋದು. ಆವಾಗ ನಾನು ನಿಮ್ಮ ಜೊತೆ ಒಂದು ಅವರ ಮನೆಯಲ್ಲಿ ಹೇಗಿದೆ ಅಂತ ನೋಡೋಣ ಅಂತೇಳಿ ನಾವು ವೀಡಿಯೋ ಕೂಡ ಮಾಡಿದ್ದು. ತುಂಬ ಚೆಂದ ಇದೆ ಇದು ಮನೆ ಕೂಡ. ಮಂಡೇ ಬಂದು ಮೆಹಂದಿ ನೈಟ್ ಮೆಹಂದಿ ಫಂಕ್ಷನ್ ಇದ್ದದ್ದು. ಮತ್ತು ಮ್ಯಾರೇಜ್ ಥರ್ಸ್ಡೇ ಗುರುವಾರ ಆಗ್ತದೆ. 2 ದಿವಸ ಅವರಿಗೆ ಫ್ರೀ ರೆಸ್ಟ್ ಬೇಕಾಗ್ತದೆ. ರೆಸ್ಟ್ ಅಂತೇನಿಲ್ಲ, 2 ದಿವಸ ಮನೆಯಲ್ಲಿ ಫಂಕ್ಷನೇ ಇತ್ತು ಅವ್ರದ್ದು. ಇದು ಹುಡುಗಿಯ ಬೆಡ್ರೂಮು, ಮದುಮಗಳಿದ್ದಲ್ಲ ಅವಳ ಬೆಡ್ರೂಮ್ ಇದು. ನೋಡಿ ಎಷ್ಟು ಚೆಂದ ಮೇಲೆಯಿಂದ ಕಾಣ್ತದೆ ಅಂದರೆ. ಮೇಲ್ಗಡೆ ಹೋಗಿದ್ವಿ ನಾವು, ಅಲ್ಲಿಂದ ನಾನು ಶೂಟ್ ಮಾಡಿದ್ದು ಸ್ವಲ್ಪ. ತುಂಬ ಅಂದರೆ ತುಂಬಾ ಚೆಂದ ಕಾಣ್ತಾ ಇತ್ತು. ನನ್ನ ಮಗಳು ಕೂಡ ಹಿಂದೆಯಿಂದ ಹೋಗ್ತಾ ಇದ್ದಲ್ಲ, ವೀಡಿಯೋ ಮಾಡುವಾಗ ತಿರುಗಿ ನೋಡ್ತಾ ಇದ್ಲು. ಸೊ ಅವಳದು ಒಂದು ಮಾಡೋಣ ಅಂತ ಆಯಿತು. ಇದೆಲ್ಲಾಗಿ ಮನೆಗೆ ಬರುವಾಗ ಒಂದು 10 o'clock ಆಗಿತ್ತು. ಸೊ ಮನೆಗೆ ಬಂದಾದರೂ ತುಂಬ ಬಾಯಾರಿಕೆ ಆಗ್ತದೆ. ಅದಕ್ಕೆ ನನ್ನ ಬ್ರದರ್ ವಾಟರ್ ಮೆಲನ್ ಜ್ಯೂಸ್ ತರಿಸಿದ್ದ, ಅದನ್ನು ಕುಡಿದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಕ್ಕಳಿಗೆ ಟಿಫಿನ್ಗೆಲ್ಲ ರೆಡಿ ಆಗಬೇಕು, ಲಂಚ್ ಬಾಕ್ಸಿಗೆ ಆ್ಯಂಡ್ ಬ್ರೇಕ್ಫಾಸ್ಟಿಗೆಲ್ಲ. ಅದಕ್ಕೆ ನಾನು ರೆಡಿ ಮಾಡ್ತಾ ಇರೋದು. ಪತ್ರದ ರೆಸಿಪಿ ಹಾಕಲಿಲ್ಲ, ಬೇಕಿದ್ರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೇನೆ. ಈಸಿಯಾಗಿ ಪತ್ರೆ ಯಾವ್ದು ಮಾಡಿದೆ, ಒಮ್ಮೆ ಹಾಕಿದ್ದೇನೆ, ಅದು ಬ್ಯಾರಿಯಲ್ಲಿ ಕನ್ನಡದಲ್ಲಿ ಹಾಕಲಿಲ್ಲ. ಸೊ ಇವಾಗ ಇದು ನಾನು ಎಗ್ಗಿದ್ದು ಚಿಲ್ಲಿ ಮಾಡ್ತಾ ಇದ್ದೇನೆ, ಮೊಟ್ಟೆದು ಪತ್ರೆಗೆ. ಅದು ತುಂಬ ಅಂದರೆ ತುಂಬ ಚೆಂದ ಆಗ್ತದೆ. ಸೊ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ, 1-2 ಟೇಬಲ್ ಸ್ಪೂನಷ್ಟು ಹಾಕಿ ಆದಮೇಲೆ ಬೆಳ್ಳುಳ್ಳಿ ಉಂಟಲ್ವ, ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಕರಿಬೇವು ಹಾಕಬೇಕು. ಆದಮೇಲೆ 2 ಈರುಳ್ಳಿ ಈ ಥರ ಸ್ಕ್ವೇರಾಗಿ ಕಟ್ ಮಾಡಿದ್ದೇನೆ, 1 ಕ್ಯಾಪ್ಸಿಕಮ್ ಅದನ್ನು ಕೂಡ ಸ್ಕ್ವೇರಾಗಿ ಕಟ್ ಮಾಡಿ ಎರಡನ್ನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಆದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿ, ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ ಕೂಡ ಹಾಕಿ, ತುಂಬ ಅಂದರೆ ಚೆನ್ನಾಗಿ ಆಗ್ತದೆ ಇದು. ಮತ್ತು ಸಾಸ್ ಅದು ಇದು ಯಾವ್ದು ಬೇಡ ಆ ಥರನೇ ಮಾಡ್ಬೋದು. ನಾನು ಇದರಲ್ಲಿ ಹಾಕಿದ್ದೀನಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿ. ನಾನಿಲ್ಲಿ ಗ್ರೀನ್ ಚಿಲ್ಲಿ ಹಾಕಲಿಲ್ಲ, ಕಟ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಬೇಡ ಅಂತ ಹೇಳಿ, ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಹುಡಿ ಹಾಕಿದ್ದೀನಿ. 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆಂದ ಫ್ರೈ ಮಾಡಿ ಆದ ನಂತರ ನಾವು ಇದು ಏನು ತುಂಬ ಫ್ರೈ ಆಗಬೇಕೇನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕಲ್ವ ಚಿಲ್ಲಿಗೆ. ನಾರ್ಮಲಾಗಿ ನಾವು ಚಿಕನ್ ಚಿಲ್ಲಿ ಸೇಮ್ ಅದೇ ಥರ, ಸ್ವಲ್ಪ ಚೇಂಜ್ ಇದೆ. ಆನಂತರ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ, 1/2 ಟೀ ಸ್ಪೂನಷ್ಟು ಸೋಯಾ ಸಾಸ್, ಮತ್ತು ಇದು ಶೇಜ್ವಾನ್ ಸಾಸ್ ಇತ್ತು, ಅದನ್ನು ಕೂಡ 1/2 ಟೀ ಸ್ಪೂನ್ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿ ಇದು ಸಾಸ್ ಉಂಟಲ್ವ, ಅದು ಇರಲಿಲ್ಲ, ಸೊ ಅದಕ್ಕೆ ಹಾಕಲಿಲ್ಲ. ಆ್ಯಂಡ್ ಸೋಯಾ ಸಾಸ್ ಹಾಕಬೇಕಾದ್ರೆ ನೀವು ನೋಡ್ಕೊಂಡು ಹಾಕಿ, ಉಪ್ಪು ಇರ್ತದೆ ಅಲ್ವಾ, ಅದಕ್ಕೆ ಉಪ್ಪು ಜಾಸ್ತಿ ಹಾಕಬಾರ್ದು. ಆದ ನಂತರ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು, ಸ್ವಲ್ಪ ರೆಡ್ ಫುಡ್ ಕಲರ್ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಈ ಫ್ರೈ ಮಾಡಿಟ್ಟಿದ್ದೀವಲ್ಲ ಆನಿಯನ್, ಅದಕ್ಕೆ ನಾನು ಹಾಕಿ ಬಾಯ್ಲ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಆದ ನಂತರ ಬಾಯ್ಲ್ ಆದ ನಂತರ ನಾವು ಬೇಯಿಸಿದ ಮೊಟ್ಟೆ ಉಂಟಲ್ವ, ಅದು ನಾವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಬೋದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಅಂದರೆ ತುಂಬಾ ಚೆಂದ ಇತ್ತು, ಟೇಸ್ಟ್ ಇತ್ತು ತಿನ್ನಲಿಕ್ಕೆ. ನೋಡಲಿಕ್ಕೆ ಹೇಗಿತ್ತು ಅದೇ ಥರ ಇತ್ತು. ಫೈನಲಿಗೆ ಕೊರಿಯಂಡರ್ ಲೀವ್ಸ್ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ನಾನು ಸ್ವಲ್ಪ ನೀರಾಗಿ ಮಾಡಿದ್ದೇನೆ, ಯಾಕೆಂದರೆ ಪತ್ರಿಗೆ ಅವರು ತಿನ್ನಬೇಕಲ್ವ. ಲಂಚ್ ಬಾಕ್ಸಿಗೂ ಕೂಡ ನಾನು ಪತ್ರನ್ನೇ ಹಾಕ್ತಾ ಇರೋದು, ಅವರು ಊಟ ತಗೊಂಡೋಗಲ್ಲ, ರೈಸ್ ತಗೊಂಡೋಗಲ್ಲ. ಸೊ ಅದಕ್ಕೆ ಈಗ ಮಿಕ್ಸ್ ಮಾಡಿ ನಾನು ಯಾವ ಥರ ಸರ್ವ್ ಮಾಡಿದ್ದೇನೆ ನೋಡಿ, ಒಂದು ಪ್ಲೇಟಿಗೆ ಹಾಕಿದ್ದೇನೆ. ಇದರ ಜೊತೆ ಪತ್ರೆ ಅಥವಾ ಚಪಾತಿ
ನೀರು ದೋಸೆದಲ್ಲಿ ತುಂಬಾ ಚೆಂದ ಆಗ್ತದೆ. ಚಿಕನ್ ಇಲ್ಲ ಅಂದರೂ ನಮಗೆ ಯಾವುದು ಮೊಟ್ಟೆ ಆಲೂಗಡ್ಡೆಯಲ್ಲಿ ಕೂಡ ಮಾಡ್ಬೋದು. ಸೊ ಇವಾಗ ನಾನು ಪಾತ್ರೆ ಮತ್ತು ಅದನ್ನು ಒಟ್ಟಿಗೆ ಮಕ್ಕಳಿಗೆ ಕೊಡ್ತಾ ಇರೋದು. ಮಕ್ಕಳಿಗೆ ನಾನು ಹಾಕಿ ಕೊಡೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಹಾಗೆಯೇ ನನ್ನ ಇವತ್ತಿನ ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ದಲ್ಲಿ, ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಒಂದು ಲೈಕ್ ಅಥವಾ ಕಮೆಂಟ್ ಕೂಡ ಹಾಕಿ ನೀವು ಸಪೋರ್ಟ್ ಮಾಡಿ ಇದೇ ಥರ ನನಗೆ. ಸೊ ನೆಕ್ಸ್ಟ್ ಒಂದೊಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗುವವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.